ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2500 BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನಾನ್ ಹೆಚ್ಚಿಗೆದ್ದು ಏನು 2286 ಏನು ಹುದ್ದೆಗಳದಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:1 ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳದ್ದು ಕೇವಲ 0.2 ಪಾಯಿಂಟ್ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಮಿಸ್ ಆಗಿರ್ತಾರೆ. ಅದೇ ರೀತಿ 1 ಅಂಕದಿಂದ ಮಿಸ್ ಆಗಿರ್ತಾರೆ. ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಸೆಕೆಂಡ್ ಲಿಸ್ಟ್ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಆಗಿರಬೇಕು ಅಂತ ಇವತ್ತಿನ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗಿರ್ತಾವೆ. ಈ ನೋಟ್ಸ್ಗಳನ್ನು ಓದಿದ್ರೆ ಸಾಕು, ನೀವು ಆರಾಮಾಗಿ PCPSI ಕ್ಲಿಯರ್ ಮಾಡ್ಕೋಬಹುದು. ಹಾಗಿದ್ರೆ ಯಾವೆಲ್ಲ ನೋಟ್ಸ್ಗಳದಾವೆ, ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೋದ್ರೆ ಸ್ನೇಹಿತರೆ, ಇವ್ರ ಹತ್ರ ಸುಂದರವಾದ ಕೈ ಬರದ ನೋಟ್ಸ್ಗಳು ಇರ್ತಾವೆ. ಅದು ಇದರಲ್ಲೂ ಇವರು ಇಂಪಾರ್ಟೆಂಟ್ ಮ್ಯಾಟರ್ನ ಬಣ್ಣದ ಪೆನ್ನುಗಳಿಂದ ಬರೆದಿರ್ತದೆ. ಓದಕತ್ರ ಇಂಟ್ರೆಸ್ಟ್ ಬತ್ತ ಒಟ್ಟ ಬಿಡಕ್ಕಾಗಲ್ಲ ಸ್ನೇಹಿತರೆ. ಆ ರೀತಿ ಸುಂದರವಾದ ನೋಟ್ಸ್ಗಳು ಇರ್ತಾವೆ. ಯಾವ ಇರ್ತಾವಪ್ಪ ನೋಟ್ಸ್ ಅಂತ ಹೇಳಿ, ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಪ್ರಾಚೀನ ಇತಿಹಾಸ, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಅದೇ ರೀತಿ PSI ಪರೀಕ್ಷೆಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ ಇರ್ತಾವೆ. ಅದೇ ರೀತಿ ಇವರಿಗೆ ಇನ್ನೊಂದು ಎಕ್ಸಾಮ್ಗೆ ಸಂಬಂಧಿಸಿ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ 2 ಎಕ್ಸಾಮ್ ಕೂಡ ಇರ್ತಾವೆ. ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಕೂಡ 2 ಎಕ್ಸಾಮ್ ಇರ್ತಾವೆ. ಸ್ನೇಹಿತರೆ, ಈ ನೋಟ್ಸ್ಗಳು ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಮೊದಲಿಗೆ ಈ ನೋಟ್ಸ್ಗಳ ಬೆಲೆ ಬಂದು 1000 ರೂಪಾಯಿ ಆಗಿತ್ತು. ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅದೇ ರೀತಿ ರಿಕ್ವೈರ್ಮೆಂಟ್ ಕೂಡ ಸದ್ಯದಲ್ಲಿ ಆಗುವ ಪ್ರಕ್ರಿಯೆ ಇದ್ದ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ನೋಟ್ಸ್ಗಳು ಉಪಯುಕ್ತ ಆಗಲಿ ಅಂತೇಳಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನೀಡ್ತಾ ಇದ್ದಾರೆ. ಇದು ಬಂದು ಲಿಮಿಟೆಡ್ ಆಫರ್ ಆಗಿರ್ತದೆ. ಸ್ನೇಹಿತರೆ, ನೀವೇನಾದರೂ 200 ರೂಪಾಯಿ ಪೇ ಮಾಡಿ ಈ ನೋಟ್ಸ್ನ ಪಡೆದುಕೊಂಡ್ರೆ ಅದ್ರ ಜೊತೆಗೆ PC 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಅದರದ ಆನ್ಸರ್ ಇರುವ PDF ಕೂಡ ನಿಮಗೆ ಲಭಿಸ್ತಾವೆ. ಇವು ಸ್ನೇಹಿತರೆ, ಈ ನೋಟ್ಸ್ ಬೇಕಾದ್ರೆ ಇಲ್ಲಿ ಕಾಣೋ ನಂಬರ್ನ ನೀವು ಸಂಪರ್ಕಿಸಿ ಈ ನೋಟ್ಸ್ಗಳನ್ನ ಪಡೆಯಬಹುದಾಗಿರ್ತದೆ. ಈ ನೋಟ್ಸ್ಗಳು ಬಂದು ಎಲ್ಲ ನೋಟ್ಸ್ಗಳನ್ನ PDF ಮುಖಾಂತರ ಇವರು ನಿಮಗೆ ಕಳಿಸಿಕೊಡ್ತಾರೆ. ಸ್ನೇಹಿತರೆ, ಈಗ ತಾನೇ ಕೇವಲ ತಾತ್ಕಾಲಿಕ ಅಥವಾ ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿರ್ತಾರೆ. ಈ ಲಿಸ್ಟಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ಮಹಿಳಾ ಅಭ್ಯರ್ಥಿಗಳು ಕಡಿಮೆ ಇದ್ದ ಕಾರಣಕ್ಕಾಗಿ, ಅಂದರೆ 30+ ಸ್ಕೋರನ್ನು ಮಾಡಿದ ಮಹಿಳಾ ಅಭ್ಯರ್ಥಿಗಳು ಕಡಿಮೆ ಇದ್ದ ಪಕ್ಷದಲ್ಲಿ ಬೇರೆ ಕೆಟಗರಿಗೆ ಸಂಬಂಧಿಸಿದಂತೆ ಹುದ್ದೆಗಳನ್ನ ಕೊಡ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಅವ್ರು ಕೇಳಿದವ್ರಿಗೆ ಏನು ಇದನ್ನು ಕೊಟ್ಟಿದ್ರಲ್ಲ ಎಕ್ಸಾಮ್ ನಡ್ಸೋಕೆ, ಅದರಲ್ಲೇ ಕೂಡ ಅದನ್ನು ಪ್ರಕಟ ಮಾಡಿದರು. ಅದಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಪ್ರೊಸೆಸನ್ನು ಕೂಡ ಈಗ BMTC ಇಲಾಖೆ ಕೂಡ ಮಾಡಿರ್ತಾರೆ. ಹಾಗಿದ್ದರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಸಾಕಷ್ಟು ಅಭ್ಯರ್ಥಿಗಳಿಗಾದ್ರೆ, ಸ್ನೇಹಿತರಿಗೆ ಆಲ್ರೆಡಿ 1:1 ಲಿಸ್ಟನ್ನು ಬಿಟ್ಟಿದ್ದಾರೆ. ಈ ಅಭ್ಯರ್ಥಿಗಳು ಹೋಗಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕು. ಡ್ಯೂಟಿಗೆ ಯಾವ ರೀತಿಯಪ್ಪ ಅಂದರೆ, ಈಗ ಆಲ್ರೆಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತೂ ಮುಗಿದಿದೆ. ಇನ್ನು ಅವ್ರದ್ದು ಸಿಂಧುತ್ವ ಮೊದಲಿಗೆ ತೆಗೆಸಲು ಹೇಳ್ತಾರೆ. ಲಾಸ್ಟ್ ಇಯರ್ ನೋಟಿಫಿಕೇಶನ್ ಪ್ರಕಾರ ನೋಡಿದ್ರೆ 1 ಇಯರ್ ಆದಮೇಲೆ ಸಿಂಧುತ್ವ ತೆಗ್ಸಕ್ಕೆ ಕೊಟ್ಟಿದ್ರು. ಆದರೆ ಈ ಸಾರಿ ಏನು ಹೇಳಕತ್ತಾರಪ್ಪ ಅಂದ್ರೆ, ನೋಟಿಫಿಕೇಶನ್ ಮೊದಲು ಈಗ ಆಲ್ರೆಡಿ ಜಾಯ್ನಿಂಗ್ ಆಗುವಾಗ ಸಿಂಧುತ್ವನ ತೆಗೆಸುವ ರೀತಿ ಪ್ರೊಸೆಸ್ ಏನೋ ನಡೆಯಕತ್ತಿದೆ ಅಂತ ಹೇಳಿದ್ರೆ, ಆದರೆ ಅದಕ್ಕೆ ಸಂಬಂಧಿಸಿ ಅಫಿಷಿಯಲ್ ಆದ ಮಾಹಿತಿ ಇಲ್ಲ. ಆದರೆ ಕೂಡ ಇಲ್ಲಿ ಸಿಂಧುತ್ವ ತೆಗೆಸಲೇಬೇಕಂದ್ರೆ ಡ್ಯೂಟಿ ಜಾಯ್ನ್ ಆಗೋದು ಒಂದು ತಿಂಗಳ 1.5 ತಿಂಗಳ ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಸಿಂಧುತ್ವ ತೆಗೆಸಲಾರ್ದನ ಡ್ಯೂಟಿ ಜಾಯ್ನ್ ಆಗ್ಬೇಕಂದ್ರೆ ಇಂದಿನ ಕೆಲವೇ ದಿನದಲ್ಲಿ, ಅಂದರೆ 10 ರಿಂದ 15 ದಿನದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಹೋಗಿ ಡ್ಯೂಟಿಗೆ ಹಾಜರಾಗ್ತಾರೆ. ಫಿಸಿಕಲಿ ಫಿಟ್ ಅದನ್ನೆಲ್ಲ ಸ್ವಲ್ಪ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟು. ಇದನ್ನ ಮೆಡಿಕಲ್ ಸರ್ಟಿಫಿಕೇಟ್ ಅದಾದರೆ ಇವ್ರದ್ದು ಸೀದಾ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿದ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗೋದು. ಈ ಅಭ್ಯರ್ಥಿಗಳೇನೀಗ ಆಲ್ರೆಡಿ ಲಿಸ್ಟನ್ನು ಏನು ಪ್ರಕಟ ಮಾಡಿದ್ದಾರೆ, ಲಿಸ್ಟ್ನಲ್ಲಿರೋ ಅಭ್ಯರ್ಥಿಗಳು ಹೋಗಿ ಡ್ಯೂಟಿಗೆ ಜಾಯ್ನ್ ಆದ ನಂತರ ನಿಮ್ಮದು 2ನೇ ಲಿಸ್ಟ್ ಪ್ರಕಟ ಆಗುತ್ತೆ. 2ನೇ ಲಿಸ್ಟ್ ಯಾವ ರೀತಿ ಪ್ರಕಟ ಆಗುತ್ತಪ್ಪ ಅಂದ್ರೆ, ಸ್ನೇಹಿತರಿಗೆ ಆಲ್ರೆಡಿ ಗೊತ್ತಿರ್ಬೋದು ನಿಮ್ಗೆ, ಆಲ್ರೆಡಿ KSP ಇಲಾಖೆಗೆ ಸಂಬಂಧಿಸಿದಂತೆ ಕಾನ್ಸ್ಟೇಬಲ್ ಹುದ್ದೆಗಳನ್ನ, ಅದೇ ರೀತಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಕೂಡ ಬಿಟ್ಟಿರ್ತಾರೆ. ಈ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆ ಲಿಸ್ಟಲ್ಲಿರೋ ಅಭ್ಯರ್ಥಿಗಳು ಏನಾದರೂ KSP ಇಲಾಖೆಯಲ್ಲಿ ಆಯ್ಕೆಯಾಗಿದ್ದಾರಂದ್ರೆ ಈ ಹುದ್ದೆಗಳನ್ನ ತಿರಸ್ಕರಿಸ್ತಾರೆ. ಅದೇ ರೀತಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಅಲ್ಲಿ ಕೂಡ ಆಯ್ಕೆಯಾಗಿದ್ದರೆ ಈ ಹುದ್ದೆಗಳನ್ನ ತಿರಸ್ಕರಿಸಿ ಬೇರೆ ಹುದ್ದೆಗಳಿಗೆ ಹೋಗ್ತಾರೆ. ಅಂದರೆ KSPಗಾದ್ರೂ, ಪೊಲೀಸ್ ಕಾನ್ಸ್ಟೇಬಲ್ಗಾದರೂ ಹೋಗ್ಬೋದು, ಅಥವಾ ಅವರು ವಿಲೇಜ್ ಅಕೌಂಟಿಗಾದರೂ ಹೋಗ್ಬೋದು. ಅಂಥ ಪಕ್ಷದಲ್ಲಿ ಮಾತ್ರ ಇಲ್ಲಿ ಹುದ್ದೆಗಳು ಖಾಲಿ ಉಳಿತಾವೆ. ಆ ಖಾಲಿ ಉಳಿದ ಹುದ್ದೆಗಳಿಗೆ ನಿಮ್ಮದು ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು, ಯಾಕಪ್ಪ ಅಂದರೆ ಅದ್ರ ವೇತನ ಕೇವಲ ನೋಟಿಫಿಕೇಷನಲ್ಲಿ ನೋಡಿದ ಪ್ರಕಾರ ಕೇವಲ 9,000 ರೂಪಾಯಿ ತಿಂಗಳಿಗೆ ವೇತನ, ತದನಂತರ ದಿನದಲ್ಲಿ 18,000 ರೂಪಾಯಿ, ಅಂದ್ರೆ 1 ಇಯರ್ ಆದ ನಂತರ 18,000 ರೂಪಾಯಿ ಸ್ಯಾಲ್ರಿ ಇತ್ತು. ಆದರೆ ಈಗ BMTC ಇಲಾಖೆ ಅಂತ 14,000 ವೇತನ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಮಾಹಿತಿ ಕೂಡ ಬಂದಿರ್ತದೆ. ಆದರೆ ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದ್ರೆ, ಪೊಲೀಸ್ ಇಲಾಖೆಗೆ ಏನಾರ ಸೆಲೆಕ್ಟ್ ಆಗಿದ್ದಾರೆ ಅಥವಾ ಈ ಹುದ್ದೆಗಳಿಗೆ ಒಂದು ಎಕ್ಸಾಮರ ಹೆಂಗಿರುತ್ತೆ ಅನ್ನೋ ಟ್ರಯಲ್ ನೋಡೋಕ್ಕಾದ್ರೂ ಒಂದಿಷ್ಟು ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ನ ಹಾಕಿರ್ತಾರೆ. ಅಂಥ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ, ಬೇರೆ ಹುದ್ದೆಗಳಿಗೆ ಮತ್ತೆ ಸ್ಟಡಿ ಮಾಡೋಕ್ಕೆ ಹೋಗ್ತಾರಲ್ಲ, ಅಂಥ ಸಮಯದಲ್ಲಿ ಆ ಉಳಿದ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2ನೇ ಲಿಸ್ಟನ್ನು ಬಿಡ್ತಾರೆ. ಇನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಕೇಳ್ತಾರಪ್ಪ ಅಂದ್ರೆ,
ನಿಮ್ದೇನು ಈ ಹುದ್ದೆಗಳನ್ನು ಒಂದಿಷ್ಟು ಮಂದಿ ಯಾರೂ ಬಿಟ್ಟು ಹೋಗಲ್ಲ, ಆಲ್ರೆಡಿ ಜಾಯ್ನ್ ಆಗಿರ್ತಾರೆ ಈ ಪೊಲೀಸ್ ಇಲಾಖೆಗೆ, ಯಾರು ಬಿಟ್ಟು ಹೋಗಲ್ಲ, 2ನೇ ಲಿಸ್ಟ್ ಬಿಡಲ್ಲ ಅಂತ ಈ ರೀತಿ ಗೊಂದಲಕ್ಕೀಡಾಯ್ತು ಸ್ನೇಹಿತರೆ. 2ನೇ ಲಿಸ್ಟ್ ಕೂಡ ಪಕ್ಕ ಬರ್ತದೆ. ಇಲ್ಲಿ 2286 ಏನು ಹುದ್ದೆಗಳದಲ್ಲ, ಇದರ ಪೈಕಿ ಒಂದು 200ರಿಂದ 300 ಅಭ್ಯರ್ಥಿಗಳಾದರೂ ಕೂಡ ಈ ಹುದ್ದೆಗಳನ್ನ ತಿರಸ್ಕರಿಸಿ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗಿರ್ತಾರೆ. ಅವರು ಯಾವ ಹುದ್ದೆಗಳನ್ನ ಬಿಟ್ಟು ಹೋಗ್ತಾರೆ ಅಥವಾ ಕಾರಣಾಂತರ ಇದು ತಪ್ಪಂತರೂ ತಿಳ್ಕೊಂಡ್ರೆ ಪರಲ್ಲ, ಒಂದಿಷ್ಟು ಅಭ್ಯರ್ಥಿಗಳು ನಿಧನ ಆದರೂ ಕೂಡ ಆಗಿರ್ಬೋದು. ಅಂದ್ರೆ ಆ ರೀತಿ ಕೂಡ ಇಲ್ಲಿ ಲಿಸ್ಟ್ಗಳು ಕೂಡ ಬರ್ತಿರ್ತಾವೆ. ಅದಕ್ಕಾಗಿ ಒಂದಿಷ್ಟು ಸ್ಕೋರ್ ನಿಮ್ಗೆ ಆಲ್ರೆಡಿ ನಿಮ್ಮ ಕಾಸ್ಟಿಗೆ ಸಂಬಂಧಿಸಿದಂತೆ ನೀವು ನೋಡಿರ್ತೀರಿ. ಈಗ 2A ಅಭ್ಯರ್ಥಿ ಗ್ರಾಮೀಣ ಮಾಧ್ಯಮ ಇದೆ, ಅದೇ ರೀತಿ ಕನ್ನಡ ಮಾಧ್ಯಮದ PDP ಇದೆ. ಈ ರೀತಿ ಏನಾರ ಐತಪ್ಪ ಅಂದ್ರೆ ನೀವು ಆಲ್ರೆಡಿ ಅವ್ರ ಸ್ಕೋರ್ ಅಫಿಷಿಯಲ್ ಆಗಿ ಸ್ಕೋರನ್ನು ಬಿಟ್ಟಿರ್ತಾರಲ್ಲ, ಆ ಸ್ಕೋರ್ಗೆ ಸಂಬಂಧಿಸಿದಂತೆ 0.25 ಅಂಕ ಕಡಿಮೆ ಇದ್ದ ಅಭ್ಯರ್ಥಿಗಳು ಏನಾದರೂ ಇದ್ರಂದ್ರೆ ನೀವು 2ನೇ ಲಿಸ್ಟಿಗೆ ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ. ಅದೇ ರೀತಿ 0.50ವರೆಗೂ ಕೂಡ ಆಯ್ಕೆ ಹಾಕಿರಿ. ಆದರೆ ನಿಮ್ಮ ಕೆಟಗರಿಗೆ ಸಂಬಂಧಿಸಿದಂತೆ ಯಾವರೊಬ್ಬ ಅಭ್ಯರ್ಥಿ ಬಿಡಬೇಕು ಅಂಥ ಪಕ್ಷದಲ್ಲಿ ಮಾತ್ರ ನೀವು ಆಯ್ಕೆ ಆಗ್ತೀರ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇರೋದು 2ನೇ ಲಿಸ್ಟ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ ಯಾವಾಗ ಬರ್ಬೋದು ಅಂತೇಳಿ. ಆಲ್ರೆಡಿ 1 ಮಂತ್ ಆಗ್ಬೋದು ಅಥವಾ 1.5 ಮಂತ್ ಆದರೂ ಕೂಡ ಆಗ್ಬೋದು. ಅದು ಸಿಂಧುತ್ವ ತೆಗ್ಸೋಕೆ ಏನಾರ ಕೊಟ್ಟರೆ ಸ್ವಲ್ಪ ಲೇಟ್ ಆಗ್ತದೆ. ಸಿಂಧುತ್ವ ತೆಗೆಸಲಾರದೆ ಡೈರೆಕ್ಟ್ ಜಾಯ್ನಿಂಗ್ ಲೆಟರನ್ನು ಬಿಟ್ರಂದ್ರೆ ಜಲ್ದಿನ ಹೋಗಿ ಬಿಡ್ತಾರೆ. ತದನಂತರ ನಿಮ್ಮದು 1 ಮಂತ್ ಒಳಗೆ ಅಥವಾ ಒಂದು 20 ದಿನದಲ್ಲಿ ಕೂಡ ನಿಮ್ಮದು 2ನೇ ಲಿಸ್ಟ್ ಬಿಡುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಸ್ನೇಹಿತರೆ, ಯಾರೆಲ್ಲ ನಾನು ಹೇಳಿದ್ನಲ್ಲ ಆ ರೀತಿ ಏನಾದರೂ ಲಿಸ್ಟ್ ಇದ್ದಂದ್ರೆ ನೋಡಿಕೊಳ್ಳಿ. ಇನ್ನೊಂದು ರೀತಿ ವಿಡಿಯೋ ಐತಿ, ಅದನ್ನು ಕೂಡ ಹೇಳ್ತೀನಿ ಯಾವ ರೀತಿ ಅದರಲ್ಲಿ ಸಾಕಷ್ಟು ಗೋಲ್ಮಾಲಾಗಿದೆ ಅಂತ ಹೇಳಕತ್ತೀರಿ. ಅದಕ್ಕೆ ಸಂಬಂಧಿಸಿದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಿಸಿದ ನೆಕ್ಸ್ಟ್ ವಿಡಿಯೋನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಏನಾದರೂ ನಿಮಗೆ ಬೇಕಾಗಿತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನದ ಅಪ್ಡೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.